ಎಲ್ಲರಿಗೂ ನಮಸ್ಕಾರ. ಸ್ವರಾತ್ಮಿಕ ಭಾಷೆಗಳ ಕಲಿಕಾ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ನಾನು ನಿಮ್ಮ ಪ್ರೀತಿಯ ವಾರುಣಿ. ನಿನ್ನೆಯ ಪಾಠದಲ್ಲಿ ನಿಹಾರಿಕಾ ಮರಳಿನ ಮೇಲೆ ಸ್ವರಗಳನ್ನು ಮತ್ತು ಯೋಗವಾಹಗಳನ್ನು ಬರೆದು ತೋರಿಸಿದ್ಲು. ಇವತ್ತಿನ ಪಾಠದಲ್ಲಿ ವರ್ಣಮಾಲೆಯ ವಿಂಗಡಣೆಗಳನ್ನು ಮತ್ತು ಇವತ್ತಿನ ಒಂದು ಪಾಠದಲ್ಲಿ ಸ್ವರಾಕ್ಷರಗಳನ್ನು ತೆಗೆದುಕೊಳ್ಳೋಣ. ಅದರ ವಿಂಗಡಣೆಗಳು, ಅದು ಯಾವ ರೀತಿಯಾಗಿ ಉಚ್ಚಾರವನ್ನು ಮಾಡ್ತೇವೆ, ಯಾಕೆ ಆ ರೀತಿಯ ಒಂದು ಹೆಸರು ಬಂದಿದೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ವರ್ಣಮಾಲೆಯಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಮೊದಲನೇದಾಗಿ ಸ್ವರಾಕ್ಷರ, ವ್ಯಂಜನಾಕ್ಷರ ಮತ್ತು ಯೋಗವಾಹಗಳು. 3 ರೀತಿಯ ಒಂದು ವಿಂಗಡಣೆಯನ್ನು ವರ್ಣಮಾಲೆಯನ್ನು ಮಾಡ್ತೀವಿ. ಸ್ವರಾಕ್ಷರದಲ್ಲಿ ಎಷ್ಟು ವಿಂಗಡಣೆ ಇದೆ, ಎಷ್ಟು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದೀವಿ ಸ್ವರಾಕ್ಷರವನ್ನು ಅಂತ ಹೇಳಿ ನೋಡೋದಾದರೆ, ಸ್ವರಾಕ್ಷರವನ್ನು ನಾವು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದೀವಿ. ಹ್ರಸ್ವಸ್ವರ, ದೀರ್ಘಸ್ವರ ಮತ್ತು ಇನ್ನೊಂದು ಪ್ಲುತ ಸ್ವರ ಅಂತ ಹೇಳಿ ಒಂದು ಇದೆ, ಪ್ಲುತ. ಅದಲ್ಲದೆ ಯೋಗವಾಹದಲ್ಲಿ ಅನುಸ್ವಾರ, ವಿಸರ್ಗ ಎನ್ನುವುದನ್ನು ನಾವು ವಿಂಗಡಣೆಯನ್ನಾಗಿ ನೋಡಿದ್ದೀವಿ. ಇವಾಗ ನಾವು ಸ್ವರಾಕ್ಷರವನ್ನು ತೆಗೆದುಕೊಳ್ಳೋದಾದರೆ ಅದರಲ್ಲಿ ಮೊದಲನೇದಾಗಿ ಬರುವುದು ಯಾವುದು ಅಂತಂದರೆ ಹ್ರಸ್ವಸ್ವರ. ಹ್ರಸ್ವ ಸ್ವರ. ಹ್ರಸ್ವ ಸ್ವರವನ್ನು ಯಾಕೆ ಕರಿತೀವಿ ಈ ರೀತಿಯಾಗಿ ನೋಡೋಣ. ಸ್ವರಗಳು, ಅದನ್ನು ಇಂಗ್ಲಿಷ್ನಲ್ಲಿ ವೊವೆಲ್ಸ್ ಅಂತೀವಿ. ಸ್ವರ ಎಂದರೆ ಸ್ವತಂತ್ರವಾದ ಉಚ್ಚಾರವುಳ್ಳದ್ದು ಅಂತ ಹೇಳಿ ಅರ್ಥ ಕೊಡುತ್ತೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ. ಸ್ವರಗಳಲ್ಲಿ ನಾವು 3 ವಿಧಗಳನ್ನು ಹೇಳಿದೆ. ಯಾವ್ಯಾವು ಅಂತಂದರೆ ಮತ್ತೊಮ್ಮೆ ಹೇಳ್ತೀನಿ: ಹ್ರಸ್ವಸ್ವರಗಳು, ದೀರ್ಘಸ್ವರಗಳು ಮತ್ತು ಪ್ಲುತಸ್ವರಗಳು ಅಂತ ಹೇಳಿ. ಹ್ರಸ್ವಸ್ವರವನ್ನು ನಾವು ಯಾಕೆ ಕರಿತೀವಿ ಹ್ರಸ್ವ ಅಂತ ಹೇಳಿ ಅಂತಂದರೆ, ಹ್ರಸ್ವಸ್ವರ ಅಂತಂದರೆ ಏನು ಅಂತಂದರೆ, ಒಂದು ಮಾತ್ರ ಕಾಲದಲ್ಲಿ ಹ್ರಸ್ವ ಸ್ವರ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳನ್ನು ನಾವು ಹ್ರಸ್ವಸ್ವರ ಅಂತ ಹೇಳಿ ಕರಿತೀವಿ. ಇದನ್ನು ಇಂಗ್ಲಿಷ್ನಲ್ಲಿ ಶಾರ್ಟ್ ವೊವೆಲ್ಸ್ ಅಂತ ಕರಿತೀವಿ. ಉದಾಹರಣೆ ಏನು ಅಂತಂದರೆ, ಹ್ರಸ್ವಸ್ವರದಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ ವರ್ಣಮಾಲೆಯಲ್ಲಿ ಅಂತ ಹೇಳಿ ನೋಡೋದಾದರೆ, ಅ, ಇ, ಉ, ರು, ಎ, ಓ. ಮತ್ತೊಮ್ಮೆ ಗಮನಿಸೋದಾದರೆ ಅ, ಇ, ಉ, ರು, ಎ, ಓ. ಹೇಗೆ ಕರಿತೀವಿ? ಏನು ಆ ಅಂತೀವ? ಇಲ್ಲ. ಹ್ರಸ್ವಸ್ವರವನ್ನು ಒಂದು ಮಾತ್ರ ಕಾಲದಲ್ಲಿ ಹೇಳ್ತೀವಿ. ಅ, ಅಮ್ಮ, ಅ, ಅಮ್ಮ ಅನ್ನಲ್ಲ. ಅ, ಇ, ಉ, ರು, ಎ, ಓ. ಇವಿಷ್ಟು ಅಕ್ಷರಗಳನ್ನು, ಎಷ್ಟು ಅಕ್ಷರಗಳಿವೆ? 1, 2, 3, 4, 5, 6 ಅಕ್ಷರಗಳನ್ನು ನಾವು ಹ್ರಸ್ವಸ್ವರ ಅಂತ ಹೇಳಿ ಕರಿತೀವಿ.
ಇನ್ನೊಂದು ಸ್ವರ ಯಾವುದು ಎರಡನೆಯದು ಅಂತಂದರೆ ಇದು ಮೊದಲನೆಯದ್ದು ಹ್ರಸ್ವ ಸ್ವರ, ಎರಡನೆಯದ್ದು ದೀರ್ಘಸ್ವರ. ದೀರ್ಘಸ್ವರ ಅಂತ ಹೇಳಿ ಯಾಕೆ ಕರಿತೀವಿ ಈ ಸ್ವರಗಳನ್ನು ಅಂದರೆ, ಎರಡು ಮಾತ್ರಾ ಕಾಲದಲ್ಲಿ ಇವುಗಳನ್ನು ನಾವು ಉಚ್ಚಾರವನ್ನು ಮಾಡ್ತೇವೆ. ಎರಡು ಅಂದರೆ ಟು, ಅಂದರೆ ಅಷ್ಟು ಎರಡು ಮಾತ್ರೆಗಳನ್ನು ಅಂದರೆ ಉಚ್ಚಾರ ಮಾಡಬೇಕಾದ್ರೆ ದೀರ್ಘವಾಗಿ ಅಕ್ಷರಗಳನ್ನು ಎಳಿತೀವಿ. ಹೇಗೆ ಅಂತಂದರೆ ಆನೆ ಹೆಂಗಂತೀವಿ, ಆನೆ ಅಲ್ವಾ. ಇನ್ನೊಂದು ಅಕ್ಷರ ಯಾವುದು ಆನೆ ಅಂತ ತೋರಿಸಿದೆ, ನಾ ಅಕ್ಷರವನ್ನು ಬರಿತೀನಿ ಆ. ಇನ್ನೊಂದು ಅಕ್ಷರ ಈ. ಇನ್ನೊಂದು ಅಕ್ಷರ ಊ. ಇನ್ನೊಂದು ಅಕ್ಷರ ಏ. ಐ ಓ. ಔ. ಎಷ್ಟಾಯಿತು? 1 2 3 4 5 6 7 7 ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಒಂದು ಹ್ರಸ್ವಸ್ವರ ಮತ್ತೊಂದು ದೀರ್ಘಸ್ವರ. ಹ್ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತೆ, ದೀರ್ಘಸ್ವರ ಎರಡು ಮಾತ್ರ ಕಾಲದಲ್ಲಿ ದೀರ್ಘವಾಗಿ ಉಚ್ಚರಿಸಲ್ಪಡುತ್ತೆ. ಮೂರನೆಯದ್ದು ಪ್ಲುತಸ್ವರ. ಪ್ಲುತಸ್ವರಗಳು ಅಂದರೆ ಏನಪ್ಪ ಅಂತಂದರೆ, ದೀರ್ಘ ಸ್ವರಗಳನ್ನೇ ಮೂರು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನು ಪ್ಲುತಸ್ವರಗಳೆಂದು ಕರೆಯುತ್ತಾರೆ. ಅಂದರೆ ದೀರ್ಘ ಸ್ವರಗಳೇನು ನೋಡಿದ್ವಲ್ಲ ಅವುಗಳನ್ನೇ ಮೂರು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುತ್ತೆ. ಉದಾಹರಣೆ ಏನು ತಗೊಳ್ಬಹುದು ಅಂತಂದರೆ, ಅಮ್ಮ, ಅಮ್ಮ. ಹೇಗೆ? ಮಾದಲ್ಲಿ, ಈ ಒಂದು ಮಾದಲ್ಲಿ ಬರೇ ಮ ಅಂತಂದಿಲ್ಲ, ಮಕ್ಕೆ ಮಾವತ್ತು ಬಂದಿದೆ ಮತ್ತು ಮ ದೀರ್ಘವಾಗಿದೆ. ಮೂರು ಏನು ಮಾತ್ರಗಳನ್ನು ಮಾತ್ರಾ ಕಾಲದಲ್ಲಿ ಉಚ್ಚರಿಸ್ತೀವಿ. ಅಮ್ಮ, ಅಣ್ಣ, ಅರ್ಥ ಆಯ್ತಲ್ವಾ? ಅಮ್ಮ, ಅಣ್ಣ, ದೇವರೇ, ದೇವರೇ. ದೇವರೇ ಅಲ್ಲಿ ಏನು ಸೇರ್ಕೊಂಡಿದೆ? ರ ಪ್ಲಸ್ ಎ. ರ ಒಂದು ಮಾತ್ರೆ, ಎ ಎರಡು ಮಾತ್ರೆ, ಅಂದರೆ ಮೂರು ಮಾತ್ರೆ ಆಯಿತು. ಇದು ಒಂದು ಮಾತ್ರೆ, ಇದು ಎರಡು ಮಾತ್ರ ಕಾಲ. ಈಗ ಅಮ್ಮನ ಬಿಡಿಸಿ ಬರೆಯೋಣ. ಅಮ್ಮ ಯಾವ ರೀತಿಯಾಗಿ? ಮಾ ಪ್ಲಸ್ ಆ. ಏನಾಯಿತು? ಮಾವತ್ತು ಬಿಟ್ಬಿಡೋಣ. ಈ ಒಂದು ಅಕ್ಷರವನ್ನು ತೆಗೆದುಕೊಂಡ್ರೆ ಮ ವ್ಯಂಜನ ಮಾಡಿ ಆ ದೀರ್ಘ ಸೇರಿಸ್ಬೇಕು. ಈ ಮ ಅನ್ನೋದು ಏನಾಗುತ್ತೆ? ಒಂದು ಮಾತ್ರೆಯನ್ನು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಆ ದೀರ್ಘ ಆಗುತ್ತೆ 2, ಅದರಾಗಿ 3 ಆಗುತ್ತೆ.
ಅಣ್ಣ, ಣ ಪ್ಲಸ್ ಆ, ಣ ಪ್ಲಸ್ ಆ. ಸಂಪೂರ್ಣವಾಗಿ ಬಿಡಿಸಿ ಹೇಳಿದಾಗ ನಮಗೆ ಣ ಪ್ಲಸ್ ಆ ಆಗುತ್ತೆ. ಆದರೆ ನಾವು ಇಲ್ಲಿ 3 ಮಾತ್ರೆಗಳನ್ನು ತೆಗೆದುಕೊಂಡಾಗ ಪ್ಲುತಸ್ವರದಲ್ಲಿ 2 ವಿಂಗಡಣೆಯನ್ನು ಮಾಡಬೇಕಾಗುತ್ತೆ. ನಮಗೆಲ್ಲ ಬಳಕೆಯಾಗಿರುವಂತಹ ಪಾಠಶಾಲೆ ಎಂಬ ಪದವನ್ನು ಒಂದು ಸಲ ನೋಡೋಣ. ಇದರಲ್ಲಿ ಸೇರಿರುವಂತಹ ವರ್ಣಗಳನ್ನು ಬಿಡಿಸಿ ನೋಡಿದಾಗ ನಮಗೆ ಸ್ವರಗಳು ಮತ್ತು ದೀರ್ಘಸ್ವರ, ಹ್ರಸ್ವಸ್ವರ ಎಲ್ಲವೂ ನಮಗೆ ಇದರಲ್ಲಿ ಗೋಚರ ಆಗುತ್ತೆ. ಪಾಠಶಾಲೆ ಅನ್ನುವಂತಹ ಅಕ್ಷರದಲ್ಲಿ ಒಂದೊಂದಾಗಿ ಹೇಗೆ ಉಚ್ಚರಿಸೋಣ ಅಂತಂದರೆ, ಫಸ್ಟು ನಾವು ಮೊದಲನೇದಾಗಿ ಪಾಠಶಾಲೆ ಅಂತ ಹೇಳಿ ಬರೆದುಕೊಳ್ಳೋಣ. ಪಾಠಶಾಲೆಯಲ್ಲಿ ನಾವು ವಿಂಗಡಣೆ ಹೆಂಗೆ ಮಾಡೋದು? ಇವಾಗ ಪ ವ್ಯಂಜನ ಈ ರೀತಿಯಾಗಿ ಬರೆದರೆ ಅದನ್ನು ವ್ಯಂಜನ ಪದ ಅಂತ ಹೇಳಿ ಕರಿತೀವಿ. ಪ ವ್ಯಂಜನ ಮಾಡಿ ಅದರಲ್ಲಿ ಏನು ಸೇರಿದೆ? ಪಾದಲ್ಲಿ ಪ ವ್ಯಂಜನ ಪ್ಲಸ್ ಆ ಪ್ಲಸ್ ಠ ವ್ಯಂಜನ ಪ್ಲಸ್ ಅ ಪ್ಲಸ್ ಶಾದಲ್ಲಿ ಏನು ಸೇರಿದೆ? ಶ ವ್ಯಂಜನ ಆ ಪ್ಲಸ್ ಲ ವ್ಯಂಜನ ಪ್ಲಸ್ ಎ. ಪಾಠಶಾಲೆ ಎಂಬುವಂತಹ ಒಂದು ಪದದಲ್ಲಿ ನೋಡಿ ಹ್ರಸ್ವಸ್ವರ ಸೇರಿಕೊಂಡಿದೆ. ನಾವು ವಿಂಗಡಣೆ ಮಾಡೋದಾದರೆ ಪಾದಲ್ಲಿ ಪ ಪ್ಲಸ್ ಆ ಎನ್ನುವಂತಹ ದೀರ್ಘಸ್ವರ ಸೇರಿದೆ. ಠ ಎಂಬುವ ಪದದಲ್ಲಿ ಠ ಪ್ಲಸ್ ಅ ಅಂದರೆ ಹ್ರಸ್ವಸ್ವರ ಸೇರಿದೆ. ಶ ಪ್ಲಸ್ ಆ ಎಂದರೆ ದೀರ್ಘಸ್ವರ. ಶ ಪ್ಲಸ್ ಆ ದೀರ್ಘಸ್ವರ ಸೇರಿದೆ. ಲ ಪ್ಲಸ್ ಎ ಎಲ್ಲಿದೆ? ಎ ಹ್ರಸ್ವಸ್ವರದಲ್ಲಿದೆ. ಲ ಪ್ಲಸ್ ಎ ಇದರಲ್ಲಿ ಒಟ್ಟಾಗಿ ವರ್ಣಗಳು ಯಾವ ರೀತಿಯಾಗಿ ಹೊರಡುತ್ತೆ ಅಂತಂದರೆ ಎಲ್ಲವೂ ಕೂಡ ಹ್ರಸ್ವಸ್ವರ ಮತ್ತು ದೀರ್ಘಸ್ವರವಾಗಿ ಹೊರಡುತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನೊಂದು ಅಕ್ಷರವನ್ನು ತೆಗೆದುಕೊಳ್ಳೋಣ. ಉಪಾಧ್ಯಾಯ. ಉಪಾಧ್ಯಾಯ ಹೇಗೆ ವಿಂಗಡಣೆ ಮಾಡೋಣ? ಹೂವನ್ನು ವಿಂಗಡಣೆ ಮಾಡೋದಿಲ್ಲ, ಯಾಕಂದರೆ ಇದು ಸ್ವತಂತ್ರ ಪದ. ಅರ್ಥ ಆಯ್ತಲ್ವಾ? ಈ ಉ ಪ್ಲಸ್ ವ್ಯಂಜನಗಳನ್ನು ಮಾತ್ರ ನಾವು ವಿಂಗಡಣೆ ಮಾಡ್ತೀವಿ, ಯಾಕಂದರೆ ವ್ಯಂಜನ ಸ್ವತಂತ್ರ ಪದ ಅಲ್ಲ, ಅದರಲ್ಲಿ ಸ್ವರಗಳು ಸೇರಿಕೊಂಡಿರ್ತವೆ, ಹ್ರಸ್ವಸ್ವರ ದೀರ್ಘಸ್ವರ. ಅದರಿಂದ ಅದನ್ನು ವಿಂಗಡಣೆ ಮಾಡಿ ಬರೀಬೇಕಾಗುತ್ತೆ. ಉ ಪ್ಲಸ್ ಪ ವ್ಯಂಜನ ಆ ಪ್ಲಸ್ ಧ ವ್ಯಂಜನ ಆ ಪ್ಲಸ್ ಯ ಕೂಡ ಸೇರಿದೆ ಇದರಲ್ಲಿ. ಧ್ಯಾಯ ಅಲ್ವಾ? ಯ ವ್ಯಂಜನ. ಯ ಬರ್ದಾದ್ಮೇಲೆ ಆ ಪ್ಲಸ್ ಇನ್ನೊಂದು ಯಾವುದು? ಯ. ಯ ಪ್ಲಸ್ ಅ. ಯಾವ ರೀತಿಯಾಗಿ? ಉ ಪ್ಲಸ್ ಪ ಪ್ಲಸ್ ಆ ಎಲ್ಲಿ ಬಂದಿದೆ? ದೀರ್ಘ ಸ್ವರದಲ್ಲಿ. ಧ ವ್ಯಂಜನ ಪ್ಲಸ್ ಯ ವ್ಯಂಜನ ಪ್ಲಸ್ ಆ ಪ್ಲಸ್ ಯ ವ್ಯಂಜನ ಅ. ಅಂದರೆ ಉಪಾಧ್ಯಾಯದಲ್ಲಿ ಈ ಒಂದು ಪದದಲ್ಲಿ ಎಲ್ಲವೂ ಕೂಡ ಹ್ರಸ್ವಸ್ವರ ದೀರ್ಘಸ್ವರಗಳು ಅಳವಡಿಕೆಯಾಗಿದೆ. ಈ ಒಂದು ಅಕ್ಷರಗಳನ್ನು ನಾವು ವರ್ಣಗಳನ್ನು ಪ ಠ ಶ ಲ ಎಲ್ಲ ವ್ಯಂಜನಗಳಾಗಿ ಆದಾಗ ಅವುಗಳನ್ನು ಸ್ವರಗಳಂತೆ ಬಿಡಿಯಾಗಿ ಉಚ್ಚರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ ವ್ಯಂಜನ, ಠ ವ್ಯಂಜನ, ಶ ವ್ಯಂಜನ, ಲ ವ್ಯಂಜನ ಅಂಥೇಳಿ
ಉಚ್ಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಒಂದು ವ್ಯಂಜನಗಳ ಜೊತೆಗೆ ಈ ಒಂದು ಸ್ವರಗಳು ಸೇರಿದಾಗ ಮಾತ್ರ ಅರ್ಥಬದ್ಧವಾದಂತಹ ಒಂದು ಪದಗಳು ರಚನೆಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯವರೆಗೆ ನಾವು ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರಗಳನ್ನು ನಾವು ಕ್ರಮಬದ್ಧವಾಗಿ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಎಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೋತೀನಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ ಮತ್ತು ಧನ್ಯವಾದಗಳು.